ಪ್ರೀತಿಯ ಸ್ನೇಹಿತರೆ, ನಾನು ನಿನ್ನೆಯ ದಿನ ಫೇಸ್ಬುಕ್ ಲೈವ್ ಬಂದಿದ್ದೆ. ಆದರೆ ನಾನು ಮಾತಾಡೋದು ಕ್ಲಿಯರಾಗಿ ಕೇಳದೇ ಇರುವ ಕಾರಣಕ್ಕೋಸ್ಕರ ಇವತ್ತಿಂದ ವಿಡಿಯೋ ಮಾಡಿ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಗಮನಿಸುವುದರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು. ನಾನು ಡಾಕ್ಟರ್ ಮೇಟಿ ರುದ್ರೇಶ್ ಅಂತ, ಮೇರು IAS and KS ಸ್ಟಡಿ ಸೆಂಟರ್, ಧಾರವಾಡದ ಕನ್ನಡ ಉಪನ್ಯಾಸಕ. ನಾನು ನಿನ್ನೆ ದಿನ ಹೇಳಿರುವ ಪಾಠವನ್ನೇ ಇವತ್ತು ಮತ್ತೆ ರಿಪೀಟ್ ಮಾಡಿ ನೆಕ್ಸ್ಟ್ ಮುಂದಿನ ಪಾಠವನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈಗ ನಾವು ಕನ್ನಡ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ FDA ಮತ್ತು SDA ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಸಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕನಿಷ್ಠ 15ರಿಂದ 20 ಪ್ರಶ್ನೆಗಳು ಕೂಡ ಬಂದ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಅದಕ್ಕೆ ಇವತ್ತು ನಾನು ಇಲ್ಲಿ 4 ವಿಭಾಗ ಕ್ರಮಗಳು ಅದಾವ. ಒಂದು ಪಂಪ ಪೂರ್ವಯುಗ ಅಂತ ಇದೆ, ಪಂಪ ಪೂರ್ವಯುಗ. ಇನ್ನೊಂದು ಪಂಪಯುಗ ಅಂತ ಇದೆ, ಪಂಪಯುಗ. ಇನ್ನೊಂದು ನಡುಗನ್ನಡ ಯುಗ ಅಂತ ಇದೆ, ನಡುಗನ್ನಡ ಯುಗ. ಇನ್ನೊಂದು ಹೊಸಗನ್ನಡ ಯುಗ ಅಂತ ಇದೆ, ಹೊಸಗನ್ನಡ ಯುಗ. ಹೊಸಗನ್ನಡದಲ್ಲಿ ನವೋದಯ ಅಂತ ಇದೆ, ಪ್ರಗತಿಶೀಲ ಅಂತ ಇದೆ, ಪ್ರಗತಿಶೀಲ ಅಂತ ಇದೆ, ನವ್ಯ ಅಂತ ಇದೆ, ದಲಿತ ಮತ್ತು ಬಂಡಾಯ ಅಂತ. ಈ ಥರ ಕನ್ನಡ ಸಾಹಿತ್ಯದಲ್ಲಿ ಘಟ್ಟಗಳು ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಪಂಪ ಪೂರ್ವ ಯುಗದಲ್ಲಿ ಕವಿರಾಜ ಮಾರ್ಗದ ಬಗ್ಗೆ, ಆಮೇಲೆ ಒಡ್ಡರಾಧನೆಯ ಬಗ್ಗೆ, ಹಲ್ಮಿಡಿ ಶಾಸನದ ಬಗ್ಗೆ, ಆಮೇಲೆ ಬಾದಾಮಿ ಶಾಸನ. ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೀನಿ. ಫಸ್ಟ್ ಪಂಪ ಪೂರ್ವ ಯುಗ ಬಹಳ ಮುಖ್ಯವಾಗಿರ್ತಕ್ಕಂಥ ಯುಗ. ಇದು ಬರೀ ಕನ್ನಡ ಸಾಹಿತ್ಯ ಚರಿತ್ರೆಗೆ ಮಾತ್ರ ಅಷ್ಟೇ ವ್ಯಾಪ್ತಿಗೆ ಒಳಪಡದೆ ನಿಮಗೆ GKಯಲ್ಲಿ ಕೂಡ, ಅದು ಇತಿಹಾಸದಲ್ಲಿ ಕೂಡ ಇದರ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರುವಂಥ ಸಂದರ್ಭಗಳನ್ನು ನಾವು ಕಾಣ್ತೀವಿ. ಹಾಗಾದರೆ ಪಂಪ ಪೂರ್ವ ಯುಗದಲ್ಲಿ ನಾವು ಮೊದಲಿಗೆ ಗಮನಿಸಬೇಕಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಅದು ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲನೆಯ ಲಾಕ್ಷಣಿಕ ಗ್ರಂಥ. ಇದು ಕನ್ನಡದ ಮೊಟ್ಟ ಮೊದಲನೆಯ ಲಾಕ್ಷಣಿಕ ಗ್ರಂಥ. ಇದರ ಕಾಲ ಕ್ರಿಸ್ತಿಶಕ 814ರಿಂದ 877. ನಾವು ಹೀಗೆ ಗಮನಿಸದೇ ಇದ್ರೂ ಕೂಡ 9ನೇ ಶತಮಾನ ಅಂತ ಹೇಳಿದ್ರು ಕೂಡ ನಡೀತಾರೆ. ಮತ್ತೆ ಕವಿರಾಜ ಮಾರ್ಗದ ಕರ್ತೃ ಯಾರು ಅಂತಂದ್ರೆ, ಇಷ್ಟೆಲ್ಲ ಚರ್ಚೆಗಳಾದರೂ ಕೂಡ ಇವತ್ತಿನ ದಿನನೂ ಕೂಡ ನಮ್ಮಲ್ಲಿ ಗೊಂದಲಗಳು ಅದಾವೆ. ನಮ್ಮಲ್ಲಷ್ಟೇ ಅಲ್ಲ, ಪ್ರಶ್ನೆ ಪತ್ರಿಕೆಯನ್ನು ತೆಗಿತಕ್ಕಂಥವರಲ್ಲಿ ಕೂಡ ಗೊಂದಲಗಳು ಅದಾವೆ. ಇತ್ತೀಚೆಗೆ 2018-19 ಅಂತ ಅನ್ಕೊಳ್ತೀನಿ ನಾನು, PC ಪ್ರಶ್ನೆ ಪತ್ರಿಕೆಯಲ್ಲಿ ಕವಿರಾಜ ಮಾರ್ಗದ ಕರ್ತೃ ಯಾರು ಅಂತ ಕೇಳಿದರೆ ಅಮೋಘ ವರ್ಷ ನೃಪತುಂಗ ಅಂತನ ಕ್ವಶನ್ ಪೇಪರ್ದಲ್ಲಿ ಇತ್ತು. ಆದರೆ ಈ ಕೃತಿಯನ್ನು ರಚನೆ ಮಾಡಿದವನು ಅಮೋಘ ವರ್ಷ ನೃಪತುಂಗನಲ್ಲ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇರ್ತಕ್ಕಂಥ ಶ್ರೀ ವಿಜಯ. ಅವನೇ ಪ್ರತಿಯೊಂದು ಪದ್ಯದ ಕೊನೆಯ ಸಾಲಿನಲ್ಲಿ ಒಂದು ಮಾತು ಹೇಳ್ತಾನೆ, ಅಮೋಘ ವರ್ಷ ನೃಪತುಂಗನ ಅನುಮತಿ ಮಪ್ಪಮ್ಮ ಅಂತ. ಅಮೋಘ ವರ್ಷ ನೃಪತುಂಗನ ಅನುಮತಿಯಿಂದ ಈ ಕೃತಿಯನ್ನು ರಚನೆ ಮಾಡುತ್ತಿದ್ದೇನೆ ಅಂದರೆ ಅದರ ಅರ್ಥ
ಈ ಕೃತಿಯನ್ನು ರಚನೆ ಮಾಡಿದವನು ಅಮೋಘ ವರ್ಷನಲ್ಲ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿರ್ತಕ್ಕಂಥ ಶ್ರೀ ವಿಜಯ ಅನ್ನುವಂಥವನು ಈ ಕೃತಿಯನ್ನು ರಚನೆ ಮಾಡಿದ. ಹಾಗಾದರೆ ಈ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥವನು ಶ್ರೀ ವಿಜಯ ಆದರೆ ಈ ಕೃತಿ ಯಾವ ಕೃತಿಯ ಅನುಕರಣೆಯಿಂದ ಕನ್ನಡದಲ್ಲಿ ಹುಟ್ಟುಕೊಂಡಿದೆ ಅಂತ ಕೇಳಿದರೆ ಸಂಸ್ಕೃತದಲ್ಲಿ ಒಬ್ಬ ದಂಡಿ ಅಂತ ಬರ್ತಾನೆ. ಸಂಸ್ಕೃತದಲ್ಲಿ ಒಬ್ಬ ದಂಡಿ ಅಂತ ಬರ್ತಾನ. ಅವನು ಒಂದು ಕಾವ್ಯದರ್ಶಿ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದ. ಕಾವ್ಯದರ್ಶಿ ಅಂತ ಈ ಕಾವ್ಯದರ್ಶಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ. ಈ ಕಾವ್ಯದರ್ಶಿ ಅನ್ನುವಂಥ ಕೃತಿಯನ್ನೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ರಚನೆಗೊಂಡಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ ಅದು ಕವಿರಾಜ ಮಾರ್ಗ. ಈ ದಂಡಿಯ ಕಾವ್ಯದರ್ಶಿಯನ್ನೇ ಅನುಕರಣೆ ಮಾಡಿ ರಚಿಸಿದರೂ ಕೂಡ ದಂಡಿಯ ಕಾವ್ಯದರ್ಶಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳು ಇದರಲ್ಲಿಲ್ಲ. ಮತ್ತೆ ಕವಿರಾಜ ಮಾರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ದಂಡಿಯ ಕಾವ್ಯದರ್ಶಿ ಅಲ್ಲ. ಅದು ಅನುಕರಣೆ ಮಾತ್ರ, ಅದು ಒಂದು ಆಧಾರ ಗ್ರಂಥ ಮಾತ್ರ, ಅದೊಂದು ಆಕಾರ ಗ್ರಂಥ ಮಾತ್ರ ಅಷ್ಟೇ ಹೊರತು ಆದರೆ ಸಂಪೂರ್ಣವಾದ ಇದೇ ವಿಚಾರವನ್ನು ಇಲ್ಲಿ ಪಡೆದುಕೊಂಡಿರುವಂಥದ್ದನ್ನು ನಾವು ಗಮನಿಸುವುದಿಲ್ಲ. ಆಮೇಲೆ ಈ ಕೃತಿಯಲ್ಲಿ ಎಷ್ಟು ಪರಿಚ್ಛೇದಗಳು ಅದಾವ ಅಂತಂದರೆ 3 ಪರಿಚ್ಛೇದಗಳು ಅದಾವ. ಈ ಕೃತಿಯಲ್ಲಿ 3 ಪರಿಚ್ಛೇದಗಳು ಅದಾವ. ಒಂದು ವರ್ಣ ದೋಷ ಪರಿಚ್ಛೇದ, ಇನ್ನೊಂದು ಶಬ್ದ ಅಲಂಕಾರ ಪರಿಚ್ಛೇದ, ಇನ್ನೊಂದು ಅರ್ಥ ಅಲಂಕಾರ ಪರಿಚ್ಛೇದ ಅಂತ 3 ಪರಿಚ್ಛೇದಗಳು ಈ ಕೃತಿಯಲ್ಲಿ ನಾವು ಕಾಣ್ತೀವಿ. ಇದು ಕನ್ನಡದ ಮೊಟ್ಟ ಮೊದಲನೆಯ ಲಾಕ್ಷಣಿಕ ಗ್ರಂಥ ಅಂತ ಕರೀತೀವಿ. ಲಾಕ್ಷಣಿಕ ಅಂದ್ರೆ ಏನು ಅಂದ್ರೆ ಅದು ಒಂದು ಶಾಸ್ತ್ರ. ಅಲ್ಲಿ ಛಂದಸ್ಸು, ಅಲಂಕಾರ, ವ್ಯಾಕರಣ, ಕಾವ್ಯ ಮೀಮಾಂಸೆ ಇಂಥ ಅನೇಕ ವಿಚಾರಗಳನ್ನು ಕುರಿತು ಚರ್ಚೆ ಮಾಡುವಂಥ ಒಂದು ಕನ್ನಡದ ಅಪರೂಪದ ಕೃತಿ. ಇದು ಬರೀ ಛಂದಸ್ಸಿನ ಬಗ್ಗೆ, ಅಲಂಕಾರದ ಬಗ್ಗೆ, ವ್ಯಾಕರಣದ ಬಗ್ಗೆ ಮಾತ್ರ ಚರ್ಚೆ ಮಾಡುತ್ತಾ ಅಂತ ಕೇಳಿದರೆ ಇಲ್ಲ. ಇದು ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಭಾಷೆ, ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಜಲದ ಬಗ್ಗೆ ಕೂಡ ಕುರಿತು ಚರ್ಚೆ ಮಾಡಿರುವಂಥ ಸಂದರ್ಭಗಳನ್ನು ನಾವು ಕಾಣ್ತೀವಿ. ಆದರೆ 2011 ಅಂತ ಅನ್ಕೊಳ್ತೀನಿ, FDAದೊಳಗೆ ಒಂದು ಪ್ರಶ್ನೆ ಬಂದಿತ್ತು. ಕಾವೇರಿಯಿಂದ ಗೋದಾವರಿವರೆಗೆ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ಅಂತ ಕೊಟ್ಟು ಇದು ಯಾವ ಕೃತಿಯಲ್ಲಿ ಬಳಕೆಗೊಂಡಿರುವಂಥದ್ದು ಅಂತ ಕೇಳಿದರು. ಇದು ಕವಿರಾಜ ಮಾರ್ಗದಲ್ಲಿ ಇರ್ತಕ್ಕಂಥ ಸಾಲಿದು. ಕಾವೇರಿಯಿಂದ ಗೋದಾವರಿವರೆಗೆ ವಿಶಾಲವಾಗಿ ಪಸರಿಸಿಕೊಂಡಿರುವಂಥ ನಾಡು ಯಾವುದು ಅಂದರೆ ಅದು ಕನ್ನಡ ನಾಡು. ನಮ್ಮ ನಾಡಿನ ಗಡಿರೇಖೆಯನ್ನು ಗುರುತಿಸಿರುವಂಥ ಒಂದು ಅಪರೂಪದ ಕೃತಿ. ಅಷ್ಟೇ ಅಲ್ಲ, ನಮ್ಮ ನಾಡಿನ ಜನರು ಹೇಗಿದ್ರು ಅಂತ ಹೇಳುವಂಥ ಒಂದು ಕಾವ್ಯನೂ ಕೂಡ ಬರೀತಾರೆ. ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚಲವಿರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ನಾಡವರಗಳ್. ನಾನು ಈ ಪದ್ಯ ಹೇಳುವಾಗ ಒಂದೊಂದು ಪದ ಬಿಡಿಸ್ತಾ ಇದ್ದೆ. ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್. ಹಿಂಗೆ ಸುಭಟರ್ಗಳ್ ಅಂದ್ರೆ ಏನಂತ ಕೇಳ್ಯಾರ, ಇದು ಯಾವ ಕೃತಿಯಲ್ಲಿ ಬಳಕೆಗೊಂಡಿದೆ ಅಂತ ಕೇಳ್ಯಾರ. ಗುಣಿಗಳಂತ ಕೊಟ್ಟಿದ್ದು ಯಾವ ಕೃತಿಯಲ್ಲಿ ಬಳಕೆಗೊಂಡಿದೆ ಅಂತ ಕೇಳ್ಯಾರ. ನಾಡವರಗಳಂತ ಕೊಟ್ಟಿದ್ದು ಯಾವ ಕೃತಿಯಲ್ಲಿ ಬಳಕೆಗೊಂಡಿದೆ ಅಂತಲೂ ಕೂಡ ಕೇಳ್ಯಾರ. ನಮ್ಮ ನಾಡಿನ ಜನರ ಬಗ್ಗೆ ಕುರಿತು ಚರ್ಚೆ ಮಾಡುವಂಥ ಕಾವ್ಯದ ಸಾಲುಗಳಿವೆ. ಮತ್ತೆ ಏನು ಅರಿಯದೇ ಇರತಕ್ಕಂಥ ಜನರನ್ನು ಕೂಡ ಇದರಲ್ಲಿ ಚರ್ಚೆ ಮಾಡ್ತಾನೆ. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ನಮ್ಮಲ್ಲಿ ಎಂತೆಂಥ ಜನರು ಇದ್ರು ಅಂತಂದ್ರ ಕುತ್ಕೊಂಡು ಓದದೇ ಇರ್ತಕ್ಕಂಥ ಕಾವ್ಯಗಳನ್ನು ಬರೀತಕ್ಕಂಥ ಜನರಿದ್ರು. ಏನು ಅರಿಯದೆ, ಏನು ತಿಳಿಯದೆ, ಅವ್ರಿಗೆ ಛಂದಸ್ ಅಂದ್ರೆ ಗೊತ್ತಿಲ್ಲ, ವ್ಯಾಕರಣ ಅಂದ್ರೆ ಗೊತ್ತಿಲ್ಲ, ಕಾವ್ಯ ಮೀಮಾಂಸೆ ಅಂದ್ರೆ ಗೊತ್ತಿಲ್ಲ. ಪಾಪ ಆದರೂ ಕೂಡ ಅವರ ರಚನೆ ಮಾಡಿದ್ದು ಎದರಲ್ಲಿ ಅಂತಂದ್ರ ಛಂದಸ್ಸಿನ ನಿಯಮದಲ್ಲಿನೇ ಕೂಡ ಬರೋದು. ಆ ತ್ರಿಪದಿಕಾರನನ್ನು, ಜನಪದಕಾರನನ್ನು ನಾವು ಗಮನಿಸಬೇಕು. 3 ಸಾಲಿನಲ್ಲಿ ಕಾವ್ಯ ಬರೀತಿದ್ರು ಅವರು. 3 ಸಾಲಿನಲ್ಲಿ ಕಾವ್ಯ ಬರೆದ್ರು ಕೂಡ ಆ 3 ಸಾಲು ಛಂದಸ್ಸಿನ ನಿಯಮದಲ್ಲಿನೇ ಇರ್ತಿತ್ತು. 3 ಸಾಲುಗಳಿಂದ ತ್ರಿಪದಿ 3 ಸಾಲುಗಳಿಂದ ಕೂಡಿರ್ತದ, 11 ಗಣಗಳಿಂದ ಕೂಡಿರ್ತದ. 6 ಮತ್ತು 10ನೇ ಗಣ ಬ್ರಹ್ಮಗಣ ಆಗಿರ್ತದ, ಉಳಿದ ಎಲ್ಲ ಗಣಗಳು ವಿಷ್ಣು ಗಣಗಳು ಆಗಿರ್ತಾವ. 3 ಸಾಲುಗಳಿಂದ ಕೂಡ್ಯ. ಹಿಂಗಂದ್ರೆ ಏನು ಅವರಿಗೆ ಗೊತ್ತಿಲ್ಲ. ಅಂಶಗಣ ಅಂದ್ರೆ ಗೊತ್ತಿಲ್ಲ, ಮಾತ್ರಗಣ ಅಂದ್ರೆ ಗೊತ್ತಿಲ್ಲ, ಅಕ್ಷರಗಣ ಅಂದ್ರೆ ಗೊತ್ತಿಲ್ಲ, ಬ್ರಹ್ಮಗಣ ಅಂದ್ರೆ ಏನಂತ ಗೊತ್ತಿಲ್ಲ, ವಿಷ್ಣುಗಣ ಅಂದ್ರೆ ಗೊತ್ತಿಲ್ಲ, ರುದ್ರಗಣ ಅಂದ್ರೆ ಗೊತ್ತಿಲ್ಲ. ಈ ಛಂದಸ್ಸಿನ ಯಾವ ನಿಯಮಗಳು ಕೂಡ ಗೊತ್ತಿಲ್ಲ. ಆದ್ರೆ ಅವ್ರು ಬರ್ದಿದ್ದು ಎದರಲ್ಲಿ ಅಂತಂದ್ರ ಛಂದಸ್ಸಿನ ನಿಯಮದಲ್ಲಿ 3 ಸಾಲು. ಹಡೆದವ್ವ ಇದ್ದಾಗ ನಡು ಮಾಡಿ ನನಗಿತ್ತ, ಕಡಗಾದ ಕೈ ಸೊಸಿ ಬಂದ ನಡಿದಾಗ ತುದಿಗಟ್ಟಿ ನನಗ ಎರವಾಯಿತ. 3 ಸಾಲು.
ಇದನ್ನು ಬರೆದು ಬಿಟ್ಟು ನಾವು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದರೆ ಅದು 3 ಸಾಲುಗಳಿಂದ ಕೂಡಿರ್ತದ, 11 ಗಣಗಳಿಂದ ಕೂಡಿರ್ತದ. ಅದು ಮಾತ್ರ ಗಣ ಆದರೂ ಆಗಿರ್ತದ, ಅಂಶಗಣ ಆದರೂ ಕೂಡ ಆಗಿರ್ತದ. ಅತ್ತೆ ಮನೆಗೋಗುವ ಮುತ್ತೈದಿ ನನ್ನ ಮಗಳೇ, ಮತ್ತೊಂದು ಹೇಳುವುದು ಮರತೇನ ನನ್ನ ಮಗಳ, ಅತ್ತಿಗಿದ್ರ ಉತ್ತರ ಕೊಡಬೇಡ. 3 ಸಾಲು, 11ನೇ ಗಣ, 6 ಮತ್ತು 10ನೇ ಗಣ ಬ್ರಹ್ಮಗಣ, ಉಳಿದ ಎಲ್ಲ ಗಣಗಳು ವಿಷ್ಣು ಗಣಗಳು ಆಗಿರ್ತವೆ. ಇವರನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಕವಿರಾಜ ಮಾರ್ಗಕಾರ ಹೇಳ್ತಾನ, ಕುರಿತೋದದಿಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಕುತ್ಕೊಂಡು ಓದದೇ ಇರೋರು ಕೂಡ ನಮ್ಮಲ್ಲಿ ಕಾವ್ಯಗಳನ್ನು ಬರೀತಿದ್ರು. ಅವ್ರು ಯಾರು ಅಂದ್ರ ಅವರು ಪಾಮರರು ಅಂತ ಹೇಳ್ತಾರೆ, ಜನಪದಕಾರರು. ನಮ್ಮ ಹಳ್ಳಿಯಲ್ಲಿ ಇವತ್ತಿನ ದಿನ ಕುತ್ಕೊಂಡಲ್ಲೇ ಕಾವ್ಯಗಳನ್ನು ರಚನೆ ಮಾಡ್ತಾರೆ. ಅಂಥವರನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಅವರನ್ನು ಸ್ಮರಣೆ ಮಾಡ್ತಾನೆ. ಮತ್ತೆ ಇದರಲ್ಲಿ 4 ಕನ್ನಡದ ದೀಪಗಳು ಅಂತ ಪ್ರದೇಶಗಳನ್ನು ಗುರುತಿಸ್ತಾನೆ. ಒಂದು ಕೊಪ್ಪಳದ ಬಗ್ಗೆ ಚರ್ಚೆ ಮಾಡ್ತಾನೆ, ಕೋಪನ ನಗರ ಅಂತ. ಇನ್ನೊಂದು ಲಕ್ಷ್ಮೇಶ್ವರದ ಬಗ್ಗೆ ಚರ್ಚೆ ಮಾಡ್ತಾನೆ, ಇನ್ನೊಂದು ಒಪ್ಪಂದದ ಬಗ್ಗೆ ಚರ್ಚೆ ಮಾಡ್ತಾನೆ, ಇನ್ನೊಂದು ಪಟ್ಟದಕಲ್ ಬಗ್ಗೆ ಚರ್ಚೆ ಮಾಡ್ತಾನೆ. ಇವು 4 ಕನ್ನಡದ ದೀಪಗಳು ಅಂತ ಕರೀತಾರೆ. ಜೊತೆಗೆ ಇವು ತಿರುಳುಗನ್ನಡದ ಪ್ರದೇಶಗಳು ಅಂತ ಕೂಡ ನಾವು ಗಮನಿಸ್ತೇವೆ. ಪಂಪ ಬಳಸಿರುವಂಥ ಭಾಷೆ ಇದೆ ತಿರುಳುಗನ್ನಡ ಭಾಷೆ. ಜೊತೆಗೆ ನನಗಿಂತ ಪೂರ್ವದಲ್ಲಿ ಕವಿಗಳು ಇದ್ರು, ಪದ್ಯ ಕವಿಗಳು ಇದ್ರು, ಗದ್ಯ ಕವಿಗಳು ಇದ್ರು ಅಂತ ಹೇಳ್ತಾರೆ. ವಿಮಲೋದಯ ಅಂತ ಇದ್ದ, ನಾಗಾರ್ಜುನ ಅಂತ ಇದ್ದ, ಜಯಬಂಧು ಅಂತ ಇದ್ದ, ಲೋಕಪಾಲ ಅಂತ ಇದ್ದ, ಕವೀಶ್ವರ ಅಂತ ಇದ್ದ. ಇಂಥ ಅನೇಕ ಕನ್ನಡದಲ್ಲಿ ನನಗಿಂತ ಪೂರ್ವದಲ್ಲಿ ಗದ್ಯ ಕವಿಗಳು ಮತ್ತು ಪದ್ಯ ಕವಿಗಳು ಇದ್ದರು. ಮತ್ತೆ 2 ಮಾರ್ಗಗಳ ಮೂಲಕ ಇಲ್ಲಿ 2 ಮಾರ್ಗಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಕಾವ್ಯ ಮಾರ್ಗಗಳ ಬಗ್ಗೆ ನಾವು ಕಾವ್ಯ ಮೀಮಾಂಸೆಯಲ್ಲಿ ರೀತಿ ಅಂತ ಕರಿತೀವಿ. 2 ಮಾರ್ಗಗಳ ಮೂಲಕ 2 ಮಾರ್ಗಗಳು ಅದಾವೆ. ಒಂದು ಚತ್ತಾನ ಅಂತ ಇದೆ, ಚತ್ತಾನ. ಇನ್ನೊಂದು ಬೆದಂಡೆ ಅಂತ ಇದೆ, ಬೆದಂಡೆ. 2 ಮಾರ್ಗಗಳು ಇಲ್ಲಿ ಚರ್ಚೆ ಮಾಡ್ತಾರೆ, ಚತ್ತಾನ ಮತ್ತು ಬೆದಂಡೆ. ಕಾವ್ಯದರ್ಶಿಯಲ್ಲಿ ಕೂಡ 2 ಕಾವ್ಯ ಮಾರ್ಗಗಳು ಅದಾವೆ. ಒಂದು ಗೌಡಿ ಅಂತ ಇದೆ, ಇನ್ನೊಂದು ವೈದರ್ಭಿ ಅಂತ ಇದೆ. ಒಂದು ಗೌಡಿ ಅಂತ ಇದೆ, ಇನ್ನೊಂದು ವೈದರ್ಭಿ ಅಂತ ಇದೆ, ವೈದರ್ಭಿ. ಇಲ್ಲಿ 2 ಕಾವ್ಯ ಮಾರ್ಗಗಳು ಬಳಕೆಗೊಂಡು ನಾವು ಇಲ್ಲಿ 2 ಕಾವ್ಯ ಮಾರ್ಗಗಳು ಬಳಕೆಗೊಂಡು 2011 ಮುರಾರ್ಜಿ ಪ್ರೌಢಶಾಲಾ ಶಿಕ್ಷಕರಲ್ಲಿ ಒಂದು ಪ್ರಶ್ನೆ ಕೇಳಿದರು. ಇವತ್ತು ನಾವು ನಾಟಕ ಅಂತ ಕರೀತಕ್ಕಂಥ ಪದವನ್ನ ಕವಿರಾಜ ಮಾರ್ಗದಲ್ಲಿ ಏನಂತ ಕರೆದ್ರು ಅಂತ ಕೇಳಿದರು. ಪಗರಣ ಅಂತ ಕರೆದರು. ಪಗರಣ. ನಾವು ಇವತ್ತು ನಾಟಕ ಅಂತ ಕರೀತಕ್ಕಂಥ ಪದವನ್ನ ಕವಿರಾಜ ಮಾರ್ಗದಲ್ಲಿ ಪಗರಣ ಅಂತ ಕರೆದರು. ಈ ಥರ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲನೆಯ ಲಾಕ್ಷಣಿಕ ಗ್ರಂಥ. ಇದರ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರುವಂಥ ಉದಾಹರಣೆಗಳು ನಮ್ಮ ಮಧ್ಯದಲ್ಲಿ ಅದಾವ. FDAದಲ್ಲಿ ಕೇಳ್ಯಾರ, SDAದಲ್ಲಿ ಕೇಳ್ಯಾರ, PDOದಲ್ಲಿ ಕೇಳ್ಯಾರ. ಮೊದಲ 2010ರಲ್ಲಿ ಪ್ರಿಲಿಮ್ಸ್ನಲ್ಲಿ ಕನ್ನಡ ಸಾಹಿತ್ಯ ಇತ್ತು, ಅಲ್ಲಂತೂ ಸಾಕಷ್ಟು ಸಾರಿ ಕೇಳ್ಯಾರ. ನೆಟ್ಟದಲ್ಲಿ ಕೇಳ್ಯಾರ, ಸ್ಲೆಟ್ದಲ್ಲಿ ಕೇಳ್ಯಾರ, KPSC ಗ್ರೂಪ್ Cದಲ್ಲಿ ಕೇಳ್ಯಾರ, B.Edದವ್ರಿಗೆ ಕೇಳ್ಯಾರ, D.Edದವ್ರಿಗೆ ಕೇಳ್ಯಾರ, TETಯಲ್ಲಿ ಕೇಳ್ಯಾರ, CETಯಲ್ಲಿ ಕೇಳ್ಯಾರ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವು ಎಲ್ಲ ಪ್ರಶ್ನೆಗಳು ಕವಿರಾಜ ಮಾರ್ಗದ ಮೇಲೆ ಬರುವ ಸಾಧ್ಯತೆ ಇದೆ. ನಾನು ಇದನ್ನು ಕಾಂಪಿಟೇಟಿವ್ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಇದನ್ನು ಹೊರತುಪಡಿಸಿದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಬಾದಾಮಿ ಶಾಸನ. ನಾವು ಮಾತಾಡುವಾಗ ಹಿಂದೆ ಮುಂದೆ ಆಗ್ತಾ ಇರ್ತದ, ಬಟ್ ವಿಷಯ ಮಾತ್ರ ಅದೇ ಇರ್ತದೆ. ಬಾದಾಮಿ ಶಾಸನ, ಇದಕ್ಕೆ ಬಾದಾಮಿ ಶಾಸನ ಅಂತಲೂ ಕೂಡ ಕರೀತೀವಿ, ಕಪ್ಪೆ ಅರೆಬಟ ಶಾಸನ ಅಂತಲೂ ಕೂಡ ಕರೀತೀವಿ, ಕನ್ನಡದ ಮೊಟ್ಟ ಮೊದಲನೆಯ ತ್ರಿಪದಿ ಶಾಸನ ಅಂತಲೂ ಕೂಡ ಕರೀತೀವಿ. ಇದು ಬಾದಾಮಿ ಶಾಸನ ಕನ್ನಡದ ಮೊಟ್ಟ ಮೊದಲನೇ ತ್ರಿಪದಿ ಶಾಸನ.
ಬಾದಾಮಿ ಶಾಸನ ಅಂದ್ರೂ ಒಂದ, ಕನ್ನಡದ ಮೊಟ್ಟ ಮೊದಲನೇ ತ್ರಿಪದಿ ಶಾಸನ ಅಂದ್ರೂ ಒಂದ, ಆಮೇಲೆ ಇದು ಕಪ್ಪೆ ಅರೆಬೆಟ್ಟ ಶಾಸನ ಅಂದ್ರೂ ಕೂಡ ಒಂದೇ. ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ತಟ್ಟೆಕೋಟೆ ಅಂತ ಒಂದು ಪ್ರದೇಶದಲ್ಲಿ, ತಟ್ಟೆಕೋಟೆ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ಶಾಸನ ದೊರೆಯುತ್ತದೆ. ಇದು 2017 ಮುರಾರ್ಜಿ ಪ್ರೌಢಶಾಲಾ ಶಿಕ್ಷಕರಲ್ಲಿ ಬಾದಾಮಿ ಶಾಸನ ದೊರೆತ ಸ್ಥಳ ಎಲ್ಲಿ ಅಂತ ಕೇಳಿದಾಗ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ಬಾದಾಮಿ ಅಂತಾನೆ ಹಾಕಿ ಬಂದಿರುವಂಥ ಉದಾಹರಣೆಗಳು ಅವ. ಆದರೆ ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ತಟ್ಟೆಕೋಟೆ ಅನ್ನುವಂಥ ಪ್ರದೇಶದೊಳಗೆ ಈ ಶಾಸನ ದೊರೆಯುತ್ತದೆ. ಮತ್ತು ಈ ಶಾಸನದ ಕಾಲ ಯಾವುದು ಅಂದ್ರೆ ಕ್ರಿಸ್ತಿಶಕ 700. ನಮ್ಗೆ ಈ ಶುದ್ಧ ನೆನಪಿಟ್ಟುಕೊಳ್ಳೋಕ್ಕಾಗೋದಿಲ್ಲ ಅಂದ್ರೆ 7ನೇ ಶತಮಾನ ಅಂತಲೂ ಕೂಡ ಗಮನಿಸಬೇಕಾಗತ್ತೆ. ಇದರಲ್ಲಿ 10 ಸಾಲುಗಳು ಅದಾವ. ಪ್ರಾರಂಭದ ಸಾಲು ಗದ್ಯ ಸಾಲು. ಇದು ಸಂಸ್ಕೃತ ಭಾಷೆಯಿಂದ ಕೂಡಿದೆ, ಸಂಸ್ಕೃತ ಭಾಷೆ. ಉಳಿದ 9 ಸಾಲುಗಳು 3 ಸಾಲಿನಂತೆ 3 ತ್ರಿಪದಿಗಳು ಅದಾವ. ಇದನ್ನು ಸಾಕಷ್ಟು ಸಾರಿ ಪ್ರಶ್ನೆ ಕೇಳ್ಯಾರ. ತ್ರಿಪದಿಯಲ್ಲಿರುವ ಬಾದಾಮಿ ಶಾಸನದಲ್ಲಿರುವ ತ್ರಿಪದಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. 3 ತ್ರಿಪದಿಗಳು ಅದಾವ. ಈ 3 ತ್ರಿಪದಿಗಳು ಇಲ್ಲಿ ಅಂಶಗಣಾತ್ಮಕ ತ್ರಿಪದಿಯು ಅಂಶಗಣದಿಂದ ಕೂಡ್ಯಾವ. 3 ಸಾಲು 11 ಗಣ, 6 ಮತ್ತು 10ನೇ ಗಣ ಬ್ರಹ್ಮಗಣ, ಉಳಿದ ಎಲ್ಲ ಗಣಗಳು ವಿಷ್ಣು. 3 ಸಾಲು. ಇವು 3 ತ್ರಿಪದಿಗಳು ಅದಾವ. ಅದು ಅಂಶಗಣಾತ್ಮಕ ತ್ರಿಪದಿಯಲ್ಲಿ ಇದೆ. 2 ಭಾಷೆಗಳು ಬಳಕೆಗೊಂಡವಿಲ್ಲ. ಒಂದು ಸಂಸ್ಕೃತ ಭಾಷೆ, ಇನ್ನೊಂದು ಹಳೆಗನ್ನಡ ಭಾಷೆ. ಬರೀ ಹಳೆಗನ್ನಡ ಭಾಷೆ. ಹಳೆಗನ್ನಡ ಪೂರ್ವದ ಹಳೆಗನ್ನಡ ಬಳಕೆಗೊಂಡಿದ್ದು ಹಲ್ಮಿಡಿ ಶಾಸನದಲ್ಲಿ. ಇಲ್ಲಿ ಹಳೆಗನ್ನಡ ಬಳಕೆಗೊಂಡ. ಈ ಶಾಸನ ಕಪ್ಪೆ ಅರೆಬೆಟ್ಟ ಅನ್ನುವಂಥ ಒಬ್ಬ ಯೋಧನ ಶೂರತನವನ್ನ, ಧೀರತನವನ್ನ, ಅವನ ವ್ಯಕ್ತಿತ್ವದ ಬಗ್ಗೆ ಕುರಿತು ಚರ್ಚೆ ಮಾಡಿರುವಂಥದ್ದು. ಇದು ಒಂದು ಕನ್ನಡ ಜನತೆಯ ವ್ಯಕ್ತಿತ್ವವನ್ನ ತಿಳಿಸುವಂಥ ಒಂದು ರೂಪಕ ಇದೆ. ನನಗಿದನ್ನು ಹೇಳುವಾಗ ಯಾವಾಗಲೂ ಕಪ್ಪೆ ಅರೆಬೆಟ್ಟ ಅಷ್ಟೇ ನೆನಪಾಗೋದಿಲ್ಲ, 2ನೇ ಪುಲಿಕೇಶಿನ ಕೂಡ ನೆನಪಾಗ್ತಾನೆ. ಯಾಕೆ 2ನೇ ಪುಲಿಕೇಶಿ ನೆನಪಾಗ್ತಾನೆ ಅಂತಂದ್ರೆ, ಇವನು ಹೇಗೆ ಕಪ್ಪೆ ಅರೆಬೆಟ್ಟ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿ ತನ್ ಪೆರನಲ್ಲ ಹೆಂಗೆ ಹೇಳ್ತಾನೋ ಹಾಗೆ ಇಲ್ಲಿ ಕೂಡ ನಾವು 2ನೇ ಪುಲಿಕೇಶಿಯನ್ನು ಯಾಕೆ ಗಮನಿಸಬೇಕು ಅಂದ್ರೆ, ಉತ್ತರ ಪ್ರದೇಶೂರನಾಗಿರ್ತಕ್ಕಂಥ ಹರ್ಷವರ್ಧನ 2ನೇ ಪುಲಿಕೇಶಿ ಜೊತೆ ಯುದ್ಧ ಮಾಡಿದಾಗ ಗೆದ್ದಿರ್ತಕ್ಕಂಥ ಪ್ರದೇಶವನ್ನು ಮರಳಿ ಕೊಡ್ತಾನೆ. ಅದು ಐವಳಿಯಲ್ಲಿ ಇರ್ತಕ್ಕಂಥ ಮೇಗುತಿ ದೇವಾಲಯದಲ್ಲಿರ್ತಕ್ಕಂಥ ಐವಳಿ ಶಾಸನ, ರವಿಕೀರ್ತಿ ಕೆತ್ತಿಸಿರ್ತಕ್ಕಂಥ ಐವಳಿ ಶಾಸನದಲ್ಲಿ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ 2ನೇ ಪುಲಿಕೇಶಿ ವ್ಯಕ್ತಿತ್ವನೂ ಹಾಗೇ ಇತ್ತು, ಕಪ್ಪೆ ಅರೆಬೆಟ್ಟನ ವ್ಯಕ್ತಿತ್ವನೂ ಕೂಡ ಹಾಗೇ ಇತ್ತು. ಅವರಿಬ್ಬರು ಬಹುಶಃ ಅವರ ಮೂಲ ಚಾಲುಕ್ಯರ ವಂಶಸ್ಥರೇ ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದಕ್ಕೆ ಕನ್ನಡದ ಮೊಟ್ಟ ಮೊದಲನೆಯ ತ್ರಿಪದಿ ಶಾಸನ ಯಾವುದು ಅಂತ ಕೇಳಿದ್ರೆ ಅದು ಬಾದಾಮಿ ಶಾಸನ. ಇದು ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆ ಜಿಲ್ಲೆ. ಯಾವ ತಾಲೂಕು? ಬಾದಾಮಿ ತಾಲೂಕು. ಯಾವ ಪ್ರದೇಶದಲ್ಲಿದೆ ಅಂದ್ರೆ ತಟ್ಟೆಕೋಟೆ ಅಂತ ಪ್ರದೇಶ. ಇದರಲ್ಲಿ ಎಷ್ಟು ಭಾಷೆಗಳು ಬಳಕೆಗೊಂಡವಂದ್ರೆ 2. ಒಂದು ಸಂಸ್ಕೃತ, ಇನ್ನೊಂದು ಹಳೆಗನ್ನಡ. ಪ್ರಾರಂಭದಲ್ಲಿ ಸಂಸ್ಕೃತ ಭಾಷೆ, ಉಳಿದ 9 ಸಾಲಿನಲ್ಲಿ ಹಳೆಗನ್ನಡ ಭಾಷೆ ಬಳಕೆಗೊಂಡಾಗ ಎಷ್ಟು ತ್ರಿಪದಿಗಳು ಅದಾವಂತ ಕೇಳಿದ್ರೆ 3 ತ್ರಿಪದಿಗಳು ಅದಾವ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಮೇಲೇನು ಕೂಡ ಸಾಕಷ್ಟು ಸಾರಿ ಪ್ರಶ್ನೆಗಳನ್ನು ಕೇಳಿರುವಂಥ ಸಂದರ್ಭಗಳನ್ನು ನಾವು ಕಾಣ್ತೀವಿ ಅಂತ. ಇದನ್ನು ನಾವು ಹೊರತುಪಡಿಸಿದರೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಶಾಸನ ಯಾವುದು ಅಂತ ಕೇಳಿದರೆ ಅದು ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಶಾಸನ. ಇದಕ್ಕೆ ಹಲ್ಮಿಡಿ ಶಾಸನ ಅಂತಲೂ ಕೂಡ ಕರೀತೀವಿ, ಪಲ್ಮಿಡಿ ಶಾಸನ ಅಂತಲೂ ಕೂಡ ಕರೀತೀವಿ. ಪಕಾರ ಬದಲು ಹಕಾರ ಉಚ್ಚಾರ ಮಾಡಿರುವಂಥ ಸಂದರ್ಭ
ಹಲ್ಮಿಡಿ ಶಾಸನದ ಕಾಲ ಯಾವುದು ಅಂದ್ರೆ ಕ್ರಿಸ್ತಿಶಕ 450 ಅಥವಾ 5ನೇ ಶತಮಾನ. ಕ್ರಿಸ್ತಿಶಕ 450 ಅಂತಾದ್ರೂ ಗಮನಿಸಬಹುದು, 5ನೇ ಶತಮಾನ ಅಂತಾದ್ರೂ ಕೂಡ ಗಮನಿಸಬಹುದು. ಈ ಹಲ್ಮಿಡಿ ಶಾಸನ ಎಲ್ಲಿ ದೊರೆಯುತ್ತದ ಅಂತಂದ್ರೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎನ್ನುವಂಥ ಪ್ರದೇಶದೊಳಗೆ ಈ ಶಾಸನ ದೊರೆಯುತ್ತದೆ. ಈ ಶಾಸನದಲ್ಲಿ ಚರ್ಚೆ ಆಗುವಂಥದ್ದು ಮೂವಳ್ಳಿ ಮತ್ತು ಹಲ್ಮಿಡಿ ಎನ್ನುವಂಥ 2 ಪ್ರದೇಶಗಳನ್ನು ದತ್ತಿಯಾಗಿ ದಾನವಾಗಿ ಕೊಟ್ಟಿರುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡುವಂಥದ್ದು. ಅದಕ್ಕೆ ಇದಕ್ಕೆ ದಾನ ಶಾಸನ ಅಂತಲೂ ಕೂಡ ಕರೀತಾರೆ. ಇದು ಕನ್ನಡದ ಮೊಟ್ಟ ಮೊದಲನೇ ಶಾಸನ ಕೂಡ ಹೌದು. ಆದರೆ ಇದಕ್ಕಿಂತ ಪೂರ್ವದಲ್ಲಿ ನಮಗೆ ಅಶೋಕನ ಬ್ರಹ್ಮಗಿರಿ ಶಾಸನ ದೊರೆಯುತ್ತದೆ. ಆ ಬ್ರಹ್ಮಗಿರಿ ಶಾಸನವನ್ನು ಕನ್ನಡದ ಮೊಟ್ಟ ಮೊದಲನೇ ಶಾಸನ ಅಂತ ಕರೀಬಹುದಾಗಿತ್ತು. ಅದರಲ್ಲಿ ಕೂಡ ಒಂದು ಕನ್ನಡದ ಪದ ಬಳಕೆಗೊಂಡಾಗ ಇಸಿಲಾಂ. ಇದನ್ನ ಕನ್ನಡದ ಪದ ಅಂತ ಕಂಡುಹಿಡಿದವರು ಯಾರು ಅಂದ್ರೆ ಡಿ.ಎಲ್. ನರಸಿಂಹಾಚಾರ್ಯರು. ಆದರೆ ಇದು ಒಂದೇ ಒಂದು ಕನ್ನಡದ ಪದ ಪ್ರಯೋಗವಾದ ಕಾರಣಕ್ಕೋಸ್ಕರ ಅದನ್ನು ಕನ್ನಡದ ಮೊಟ್ಟ ಮೊದಲನೇ ಪದ ಅಂತ ಕರೆದ್ರು. ಇದರಲ್ಲಿ 20 ಕನ್ನಡದ ಪದಗಳು ಬಳಕೆಯಾದ ಕಾರಣಕ್ಕೋಸ್ಕರ ಇದನ್ನು ಕನ್ನಡದ ಮೊಟ್ಟ ಮೊದಲನೆಯ ಶಾಸನ ಅಂತ ಕರೆದರು. ಇದರಲ್ಲಿ 16 ಸಾಲುಗಳು ಅದಾವು. ಪ್ರಾರಂಭದ 1ನೇ ಸಾಲಿನಿಂದ 13ನೇ ಸಾಲಿನವರೆಗೆ ಸಂಸ್ಕೃತ ಭಾಷೆ ಬಳಕೆಗೊಂಡ, 13ರಿಂದ 16ರವರೆಗೆ ಪೂರ್ವದ ಹಳೆಗನ್ನಡ ಭಾಷೆ ಬಳಕೆಗೊಂಡ. ಹಳೆಗನ್ನಡ ಭಾಷೆ ಒಂದು ಗಮನಿಸಬೇಕು ಮಿತ್ರರೇ, ಈ ಪೂರ್ವದ ಹಳೆಗನ್ನಡ ಭಾಷೆ ಬಳಕೆಗೊಂಡಿದ್ದು ಎಲ್ಲಿ ಅಂತ ಎಫ್ಡಿಯದಲ್ಲಿನೇ ಸಾಕಷ್ಟು ಸಾರಿ ಕೇಳ್ಯಾರ. ಇದು ಹಲ್ಮಿಡಿ ಶಾಸನದಲ್ಲಿ ಬಳಕೆಗೊಂಡಿರುವಂಥ. ಇಲ್ಲಿ 20 ಕನ್ನಡದ ಪದಗಳು ಬಳಕೆಗೊಂಡವು. ಪೆತ್ತೊಂದಿ ಅನ್ನುವಂಥದ್ದು, ಪ್ರೇಮಾಲಯ ಸುತನ್ ಅನ್ನುವಂಥದ್ದು, ಪೊಗಳೆ ಪೊಟ್ಟಣ ಅನ್ನುವಂಥದ್ದು, ಪೆತ್ತ ಜಯನ್ ಅನ್ನುವಂಥದ್ದು, ಹಿಂಗ ಅನೇಕ ಕನ್ನಡದ 20 ಪದಗಳು ಬಳಕೆಗೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಉಳಿದಿದ್ದು ಸಂಸ್ಕೃತ ಭಾಷೆ ಬಳಕೆಗೊಂಡ. ಅದಕ್ಕೆ ಇದನ್ನು ಕನ್ನಡದ ಮೊಟ್ಟ ಮೊದಲನೇ ಶಾಸನ ಅಂತ ಕರಿತೀವಿ. ಈ ಶಾಸನ ಯಾವಾಗ ಸಂಶೋಧನೆ ಮಾಡಿದ್ರು ಅಂತಂದ್ರೆ 1936ರಲ್ಲಿ ಸಂಶೋಧನೆ ಮಾಡಿದ್ರು. ಬೆಳಕಿಗೆ ತಂದರು 1936ರಲ್ಲಿ. ಯಾರು ಇದನ್ನು ಬೆಳಕಿಗೆ ತಂದರು ಅಂದ್ರೆ ಡಾಕ್ಟರ್ M.H. ಕೃಷ್ಣ ಅನ್ನುವಂಥವ್ರು. ಯಾರು ಇದನ್ನು ಬೆಳಕಿಗೆ ತಂದರು ಅಂದ್ರೆ ಡಾಕ್ಟರ್ M.H. ಕೃಷ್ಣ ಅನ್ನುವಂಥವರು ಈ ಶಾಸನವನ್ನು ಬೆಳಕಿಗೆ ತಂದರು. ಇದಕ್ಕೆ ದಾನ ಶಾಸನ ಅಂತಲೂ ಕೂಡ ಕರೀತೀವಿ. ಇದು ಕನ್ನಡದ ಒಂದು ಅಪರೂಪದ ಶಾಸನ. ಯಾಕೆ ಅಂದ್ರೆ ಕನ್ನಡದ ಮೊಟ್ಟ ಮೊದಲನೇ ಶಾಸನ. ಈ ಶಾಸನವನ್ನು ಕೆತ್ತಿಸ್ತಂದ್ರೆ ಯಾರು ಅಂದ್ರೆ ಕದಂಬರ ಕಾಕುತ್ಸವರ್ಮ ಅನ್ನುವಂಥವರು ಈ ಶಾಸನವನ್ನು ಕೆತ್ತಿಸಿದ. ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ಯಾರ. ಹಲ್ಮಿಡಿ ಶಾಸನದ ಕಾಲದ ಮೇಲೆ ಕೇಳ್ಯಾರ. ಪೂರ್ವದ ಹಳೆಗನ್ನಡ ಭಾಷೆ ಬಳಕೆಗೊಂಡಿದ್ದು ಎಲ್ಲಿ ಅಂತ ಕೇಳ್ಯಾರ. ಇದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳ್ಯಾರ. ಯಾವ ತಾಲೂಕು ಅಂತ ಕೇಳ್ಯಾರ. ಇದರಲ್ಲಿ ಎಷ್ಟು ಸಾಲುಗಳು ಅಂತಾನು ಕೂಡ ಕೇಳ್ಯಾರ. ಇದು ಸಂಶೋಧನೆಗೊಂಡಿದ್ದು ಯಾವಾಗ ಅಂತಾನು ಕೂಡ ಕೇಳ್ಯಾರ. ಯಾರು ಸಂಶೋಧನೆ ಮಾಡ್ಯಾರ ಅಂತ ಕೇಳ್ಯಾರ. ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಶಾಸನ ಇದು. ಇದನ್ನು ನಾವು ಹೊರತುಪಡಿಸಿದರೆ ಪಂಪ ಪೂರ್ವ ಯುಗದಲ್ಲಿ ಕೊನೆಯದಾಗಿ ಅದು ಒಡ್ಡರಾಗ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೃತಿ. ಇದು ಕನ್ನಡದ ಮೊಟ್ಟ ಮೊದಲನೆಯ ಶಾಸನ, ಕನ್ನಡದ ಮೊಟ್ಟ ಮೊದಲನೆಯ ಗದ್ಯ ಕೃತಿ ಅಂತ ಕರೀತೀವಿ. ಕನ್ನಡದ ಮೊಟ್ಟ ಮೊದಲನೆಯ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗ, ಕನ್ನಡದ ಮೊಟ್ಟ ಮೊದಲನೆಯ ತ್ರಿಪದಿ ಶಾಸನ ಬಾದಾಮಿ ಶಾಸನ, ಕನ್ನಡದ ಮೊಟ್ಟ ಮೊದಲನೆಯ ಶಾಸನ ಯಾವುದು ಅಂದ್ರೆ ಅದು ಹಲ್ಮಿಡಿ ಶಾಸನ, ಕನ್ನಡದ ಮೊಟ್ಟ ಮೊದಲನೆಯ ಗದ್ಯ ಕೃತಿ ಯಾವುದು ಅಂದ್ರೆ ಒಡ್ಡರಾಗನೆ. ಒಡ್ಡರಾಗನೆಯ ಈ ಪದವನ್ನ ಬಿಡಿಸಿದಾಗ ಒಡ್ಡ ಪ್ಲಸ್ ಆರಾಧನೆ, ಒಡ್ಡರಾಗನೆ. ಒಡ್ಡರಾಗನೆ, ಒಡ್ಡ ಅಂದ್ರೆ ಏನು? ಹಿರಿಯ.
ವೃದ್ಧರು, ತೀರ್ಥಂಕರು, ಯತಿಗಳು ಅಂತ ಅರ್ಥ ಆಗುತ್ತೆ. ಆರಾಧನೆ ಅಂದರೆ ಶರಣ ಹೋಗೋದು, ಹಿರಿಯರಿಗೆ ಶರಣ ಹೋಗೋದು. ಆದ್ರೆ ಇದರಲ್ಲಿ ಭವಾವಳಿಗಳ ಬಗ್ಗೆ, ಜೈನ ಧರ್ಮದ ಭವಾವಳಿಗಳ ಬಗ್ಗೆ ಕುರಿತು ಚರ್ಚೆ ಮಾಡ್ತಾರೆ. 2017 KPSC ಗ್ರೂಪ್ ಸಿ ದಲ್ಲಿ ಭವಾವಳಿ ಅಂದ್ರೆ ಏನು ಅಂತಾನೆ ಕೇಳಿದ್ರು. ಭವಾವಳಿ ಅಂದ್ರೆ ಏನು? ಜೈನ ಧರ್ಮದಲ್ಲಿ ಪುನರ್ಜನ್ಮದ ಪರಿಕಲ್ಪನೆ ಇದೆ. ಆ ಪುನರ್ಜನ್ಮದ ಪರಿಕಲ್ಪನೆಗೆ ಭವಾವಳಿ ಅಂತ ಕರೀತಾರೆ. ಇದು ಕನ್ನಡದ ಮೊಟ್ಟ ಮೊದಲನೇ ಗದ್ಯ ಕೃತಿ. ಇದರ ಕಾಲ 9ನೇ ಶತಮಾನ. ಈ ಕೃತಿಯನ್ನು ರಚನೆ ಮಾಡಿದವರು ಯಾರು? ಇಲ್ಲಿ ಕೂಡ ಒಂದು ಗೊಂದಲ ಇದೆ. ಶಿವಕೋಟ್ಯಾಚಾರ್ಯ ಅಂತ ನಾವೆಲ್ಲರೂ ಒಪ್ಕೊಂಡಿದ್ದು, ಶಿವಕೋಟ್ಯಾಚಾರ್ಯ. ಆದ್ರೆ ಈ ಕೃತಿಯನ್ನು ರಚನೆ ಮಾಡಿದವನು ಶಿವಕೋಟ್ಯಾಚಾರ್ಯನಲ್ಲ, ಬ್ರಾಜಿಷ್ಠು ಅನ್ನುವಂಥ ವಾದನ ಕೂಡ ಇದೆ. ಬ್ರಾಜಿಷ್ಠು ಕಲಬುರಗಿ ಸರ್ ಆಗಿರ್ಬೋದು, ಎಂ ಚಿದಾನಂದ ಮೂರ್ತಿಯವರಾಗಿರ್ಬೋದು, ಹಂಪ ನಾಗರಾಜಯ್ಯನವರಾಗಿರ್ಬೋದು, ಇದರ ಕರ್ತೃ ಶಿವಕೋಟ್ಯಾಚಾರ್ಯನಲ್ಲ, ಬ್ರಾಜಿಷ್ಠು ಅಂತ ವಾದ ಮಾಡ್ತಾರೆ. ಆದರೆ ಇದರಲ್ಲಿ ಎಷ್ಟು ಕಥೆಗಳು ಅದಾವ ಅಂತಂದ್ರೆ 19 ಕಥೆಗಳು ಅದಾವ. ಈ 19 ಕಥೆಗಳನ್ನು ಒಳಗೊಂಡಿರುವಂಥ ಗದ್ಯ ಕೃತಿ ಯಾವುದು ಅಂದ್ರೆ ಒಡ್ಡರಾಧನೆ. ಕೆಲವು ವಿದ್ವಾಂಸರು ಇದಕ್ಕೆ ಒಡ್ಡರಾಧನೆ ಅಂತ ಕರೆಯೋದು ಬೇಡ, ಉಪಸರ್ಗ ಕೇವಲಿಗಳ ಕಥೆ ಅಂತ ಕರೆಯೋಣ ಅನ್ನುವಂಥ ಒಂದು ವಾದನ ಕೂಡ ಇದೆ. ಒಡ್ಡರಾಧನೆ ಅಂತ ಕರೆಯೋದು ಬೇಡ, ಉಪಸರ್ಗ ಕೇವಲಿಗಳ ಕಥೆ ಅಂತ ಕರೆಯೋಣ. ಯಾಕೆ ಅಂದ್ರ ಒಡ್ಡರಾಧನೆ ಅಂದ್ರೆ ವೃದ್ಧರ ಆರಾಧನೆ ಅಂತ ಆಗತ್ತೆ. ಅದಕ್ಕೋಸ್ಕರ ಉಪಸರ್ಗ ಕೇವಲಿಗಳ ಕಥೆ ಅಂತ ಕರೆಯೋದು. ಎಲ್ಲ ಕಥೆಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಕಥೆಗಳು. ಈ ಕೃತಿ ಜೈನ ಧರ್ಮವನ್ನೇ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತಕ್ಕಂಥದ್ದು. ಈ ಕಥೆಗಳ ವಿಶಿಷ್ಟತೆ ಏನು ಅಂತಂದ್ರ, ಪ್ರಾರಂಭದಲ್ಲಿ ಒಂದು ಪ್ರಾಕೃತ ಗಾಯ ಬರ್ತದ. ಆ ಗಾಯ ಏನನ್ನ ಹೇಳುತ್ತಂದ್ರ, ಇಡೀ ಕಥೆಯ ಆಲೋಚನೆ ಕ್ರಮ ಆ ಪ್ರಾಕೃತದ ಗಾಯ ಹೇಳ್ತಾ ಇರ್ತಾರೆ. ಮತ್ತು ಇನ್ನೊಂದು ಈ ಕಥೆಗಳ ವಿಶಿಷ್ಟತೆ ಏನು ಅಂತಂದ್ರ, ಒಂದು ಕಥೆಯನ್ನು ಹೇಳ್ತಿರ್ತಾನೆ, ಆದ್ರೆ ಒಂದೇ ಕಥೆಯನ್ನು ಹೇಳುವಾಗ ಸಂಪೂರ್ಣವಾಗಿ ಒಂದೇ ಕಥೆ ಹೇಳೋದಿಲ್ಲ. ಕಥೆಯೊಳಗಿನ ಉಪಕಥೆಗಳನ್ನು ಚರ್ಚೆ ಮಾಡಿರುವಂಥ ಸಂದರ್ಭಗಳನ್ನು ಕೂಡ ನಾವು ಕಾಣ್ತೀವಿ ಎನ್ನುವಂಥದ್ದು. ಅಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲನೆಯ ಗದ್ಯ ಕೃತಿ ಯಾವುದು ಅಂತ ಕೇಳಿದ್ರ ಅದು ಒಡ್ಡರಾಧನೆ. ಆಮೇಲೆ ಇದನ್ನು ಹೊರತುಪಡಿಸಿದ್ರ ನಾವು ಪಂಪ ಯುಗಕ್ಕೆ ಬರ್ತೀವಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ನಾಳೆ ಕ್ಲಾಸ್ನಲ್ಲಿ ನಾನು ಪಂಪ ಯುಗದ ಬಗ್ಗೆ ಕುರಿತು ಚರ್ಚೆ ಮಾಡ್ತೀನಿ. ನಾನು ಇದನ್ನು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಬೇಕು ಅಂತೇಳಿ ಕೇಳ್ತಾ, ನೀವು ಇದರ ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.